ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಫೋನ್ಪೇ ಅಕೌಂಟ್ ಏನಾದರೂ ಬ್ಲಾಕ್ ಆಗಿದೆ ಅಂದರೆ ಅದನ್ನು ಅನ್ಬ್ಲಾಕ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಈ ಒಂದು ಫೋನ್ಪೇ ಅಕೌಂಟ್ ಯಾವ ರೀಸನಿಗೆ ಬ್ಲಾಕ್ ಆಗುತ್ತೆ ಅಂತ ಅಂದರೆ, ನೀವು ಯು ಪಿ ಐ ಪಿನ್ನನ್ನು ಸೆಟ್ ಮಾಡಿರ್ತೀರಲ್ವ, ಆ ಪಿನ್ನನ್ನು ನೀವು ಎಂಟರ್ ಮಾಡಬೇಕಾದಾಗ ಕರೆಕ್ಟಾಗಿ ಏನು ಸೆಟ್ ಮಾಡಿರ್ತೀರೋ ಅದನ್ನೇ ಎಂಟರ್ ಮಾಡಬೇಕು. ಅಂದರೆ ಅಮೌಂಟ್ ಯಾರಿಗಾದ್ರೂ ಕಳಿಸ್ಬೇಕಾದಾಗಲಾದರೂ ಆಗಿರ್ಬೋದು, ರೀಸೆಟ್ ಮಾಡಬೇಕಾದಾಗಲೂ ಆದರೂ ಆಗಿರ್ಬೋದು. ಬಟ್ ನೀವು ರಾಂಗ್ ಪಿನ್ನನ್ನು ಎಂಟರ್ ಮಾಡಿದ್ರಿ ಅಂದರೆ, ತುಂಬ ಸರಿ ರಾಂಗ್ ಪಿನ್ನನ್ನು ಎಂಟರ್ ಮಾಡಿದ್ರೆ ಬ್ಲಾಕ್ ಆಗುತ್ತೆ. ಮತ್ತು ಫೋನ್ಪೇ ಅಕೌಂಟನ್ನು ಡಿಲೀಟ್ ಮಾಡೋದು ಮತ್ತು ಆ್ಯಕ್ಟಿವೇಟ್ ಮಾಡೋದು, ಆ್ಯಕ್ಟಿವೇಟ್ ಈ ಥರ ಮಾಡ್ತಿದ್ರು ಕೂಡ ಬ್ಲಾಕ್ ಆಗುತ್ತೆ. ಓಕೆನಾ? ಸೊ ನೀವು ಯಾವ ರೀತಿ ಇದನ್ನು ಬ್ಲಾಕ್ ಆಗಿದ್ರೆ ಓಪನ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಯಾಕೆಂದರೆ ವಿಡಿಯೋಸ್ಗಳನ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ತೀರಾ. ಸೊ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ನಂಬರನ್ನು ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅಕೌಂಟ್ ಬ್ಲಾಕ್ಡ್ ಅಂತ ತೋರಿಸುತ್ತೆ. ಇಲ್ಲಿ ಕಾಂಟ್ಯಾಕ್ಟ್ ಸಪೋರ್ಟ್ ಅಂತ ತೋರಿಸುತ್ತೆ. ನಮಗೆ ಈ ಒಂದು ಕಾಂಟ್ಯಾಕ್ಟ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಕಾಂಟ್ಯಾಕ್ಟ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ಸ್ಕ್ರಾಲ್ ಮಾಡಬೇಕಾಗುತ್ತೆ. ಇಲ್ಲಿ ಪೇಜ್ ಓಪನ್ ಆಗುತ್ತೆ. ನಿಮಗೆ ಸ್ಕ್ರಾಲ್ ಮಾಡಿದ್ರಿ ಅಂದರೆ ಕಾಂಟ್ಯಾಕ್ಟ್ ಯೂಸ್ ಅಂತ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಒಂದು 5 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ನಿಮ್ಮ ಒಂದು ಬ್ಲಾಕ್ ಆಗಿರುತ್ತೆ ನೋಡಿ ಫೋನ್ಪೇ ನಂಬರು, ಆ ಒಂದು ಫೋನ್ಪೇ ನಂಬರ್ನ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. 10 ಡಿಜಿಟ್ ನಂಬರ್ ಏನಿರುತ್ತೋ ಆ ಒಂದು ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕೇಳುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ರೋಬೋಟ್ ಅಲ್ವಾ ಅಂತ ಕೇಳುತ್ತೆ. ನಾಟ್ ಎ ರೋಬೋಟ್ ಅಂತ ಇರುತ್ತೆ ನೋಡಿ. ಇಲ್ಲಿ ಟಿಕ್ ಮಾರ್ಕ್ ಇರುತ್ತೆ. ನಿಮಗೆ ಅಲ್ಲೊಂದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಐ ಆಮ್ ನಾಟ್ ಎ ರೋಬೋಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಸಿಮಿಲರ್ ಇರುವಂಥ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡಿ. ಬೈಸಿಕಲ್ ಅಂತ ಕೇಳ್ತಿದೆ, ಬೈಸಿಕಲ್ನ ಸೆಲೆಕ್ಟ್ ಮಾಡಿ. ನಿಮ್ಗೆ ಇಲ್ಲಿ ಗೊತ್ತಾಗ್ತಿಲ್ಲ ಅಂದರೆ ಇಲ್ಲಿ ರಿಫ್ರೆಶ್ ಇರುತ್ತೆ ನೋಡಿ. ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿ, ಬೇರೆ ಚೇಂಜ್ ಆಗುತ್ತೆ. ನಿಮ್ಗೆ ಯಾವ್ದು ಅರ್ಥ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಬಸ್ ಎಷ್ಟು ಬಸ್ ಇದಾವೋ ಅಷ್ಟೆಲ್ಲ ಸೆಲೆಕ್ಟ್ ಮಾಡಿ. ನೀವು ನೋಡ್ತಿರ್ಬೋದು 1 2 3 ಇಲ್ಲಿ 3 ಬಸ್ ಇದೆ. ಸೊ ಸೆಲೆಕ್ಟ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಕರೆಕ್ಟ್ ಆಗಿದೆ. ಇನ್ನು ನೆಕ್ಸ್ಟ್ ಸಬ್ಮಿಟ್ ಆ್ಯಂಡ್ ಗೆಟ್ ಒ ಟಿ ಪಿ ಅಂತ ಕೇಳುತ್ತೆ. ಸಬ್ಮಿಟ್ ಆ್ಯಂಡ್ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಮ್ಯಾನ್ಯುವಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಆ್ಯಂಡ್ ಗೆಟ್ ಹೆಲ್ಪ್ ಅಂತ ಇರುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ 2 ಆಪ್ಷನ್ನ ಕೇಳುತ್ತೆ. ಆಲ್ರೆಡಿ ಆ್ಯಡ್ ಆಗಿದ್ದರೆ ಇಲ್ಲಿ ಪ್ರಿವಿಯಸ್ ಸಪೋರ್ಟ್ ಅಂತ ಕೇಳುತ್ತೆ. ಇಲ್ಲಿ ನಾವು ಫಸ್ಟ್ ಟೈಮ್ ಅಲ್ವಾ, ಅನೇಬಲ್ ಟು ಲಾಗಿನ್ ಅಂತ ಕೇಳುತ್ತೆ. ನಿಮಗೆ ಅನೇಬಲ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಅನೇಬಲ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಇಲ್ಲಿ 2 ಆಪ್ಷನ್ ತೋರಿಸುತ್ತೆ. ಎನಿ ಗೌರ್ಮೆಂಟ್ ಐ ಡಿ ಅಂದರೆ ಅಂದರೆ ಪಾನ್ ಕಾರ್ಡ್ ಆದರೂ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆದರೂ ಆಗಿರ್ಬೋದು, ಫೋಟೋನ ತೆಗೆದ್ಬಿಟ್ಟು ನೀವು ಕಳಿಸ್ಬೇಕಾಗುತ್ತೆ. ಮತ್ತು ಪಾಸ್ಬುಕ್ ಇರುತ್ತೆ ನೋಡಿ, ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಕೊಟ್ಟಿರ್ತಾರಲ್ವ, ಅದರದ್ದು ಫ್ರಂಟ್ ಪೇಜ್ ಏನಿರುತ್ತೋ ಅದನ್ನು ನಾವು ಅದೇ ರೀತಿ ಫೋಟೋ ತಗೊಬೇಕಾಗತ್ತೆ. ಫೋಟೋ ತಗೊಂಡು ಇಲ್ಲಿ ನಾವು ಅಟ್ಯಾಚ್ ಮಾಡಿ ಸೆಂಡ್ ಮಾಡಬೇಕಾಗತ್ತೆ. ನೀವು ಫೋಟೋ ತಗೊಳ್ಳಿ. ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ನಾನು ಒಂದು ಪಾನ್ ಕಾರ್ಡ್ ಮತ್ತು ಫ್ರಂಟ್ ಪೇಜ್ದು ಪಾಸ್ಬುಕ್ದು ಫ್ರಂಟ್ ಪೇಜ್ ತೊಗೊಂಡಿದ್ದೀನಿ. ಇಲ್ಲಿ ಅಟ್ಯಾಚ್ ಫೈಲ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಫಸ್ಟ್ನ ಇದಕ್ಕೆ ನೀವು ಏನೇ ಗೌರ್ಮೆಂಟ್ ಐ ಡಿ ಅಂದರೆ ಪಾನ್ ಕಾರ್ಡ್ ಆದರೂ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆದರೂ ಆಗಿರ್ಬೋದು ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಪಾನ್ ಕಾರ್ಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಾಸ್ಬುಕ್ದು ಫ್ರಂಟ್ ಪೇಜ್ ಏನಿರುತ್ತೋ ಅದನ್ನು ನೀವು ಫೋಟೋ ತೊಗೊಳ್ಳಿ, ಅಟ್ಯಾಚ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಫೋಟೋನ ಇಲ್ಲಿ ನಿಮಗೆ ರೀಸೆಂಟ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ನೋಡಿ, ಅಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ಸೆಂಡ್ ಅಂತ ಇರುತ್ತೆ ನೋಡಿ, ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ ಟಿಕೆಟ್ ಅಂತ ಬರುತ್ತೆ. ಆ ಟಿಕೆಟ್ ನಂಬರ್ಗಳನ್ನ ನೀವು ಯೂಸ್ ಮಾಡಿಕೊಂಡು ಅದು ಯಾವ ಒಂದು ಸ್ಟೇಟಸನ್ನು ನಾವು ನೋಡ್ಕೊಬೋದು, ಯಾವ ಒಂದು ಪ್ರೊಸೆಸಲ್ಲಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ವ್ಯೂ ಟಿಕೆಟ್ ಅಂತ ತೋರಿಸುತ್ತೆ ನೋಡಿ ನಿಮಗೆ. ಇಲ್ಲಿ 24 ಅವರ್ಸಲ್ಲಿ ನಿಮಗೆ ರಿಪ್ಲೈನ ಮಾಡ್ತೀನಿ ಅಂತ ಬಂದಿರುತ್ತೆ. ಸೊ ಇಲ್ಲಿ ವ್ಯೂ ಟಿಕೆಟ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಯಾವ ಫೈಲ್ಸ್ಗಳನ್ನ ನೀವು ಅಪ್ಡೇಟ್ ಮಾಡಿದ್ದೀರಾ ಅಂತ ನಿಮಗೆ ತೋರಿಸುತ್ತೆ. ಈ ಒಂದು ಪಾನ್ ಕಾರ್ಡು ಮತ್ತು ಈ ಒಂದು ಫ್ರಂಟ್ ಪೇಜ್ ಪಾಸ್ಬುಕ್ದು ಇದನ್ನು ಅಪ್ಡೇಟ್ ಮಾಡಿರ್ತೀರ. ಇಲ್ಲಿ ಬಿಡಿ. ಇನ್ನು ನೆಕ್ಸ್ಟು ಬ್ಯಾಕಿಗೆ ಬರಬೇಕಾಗತ್ತೆ. ಇಲ್ಲಿ ಬ್ಯಾಕಿಗೆ ಬಂದಿದ್ದ ನಂತರ ಇಲ್ಲಿ ಪ್ರಿವಿಯಸ್ ಸಪೋರ್ಟ್ ಟಿಕೆಟ್ಸ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಜಸ್ಟ್ ನಾವೇನು ಸಬ್ಮಿಟ್ ಮಾಡಿರ್ತೀವಿ ಆ ಸ್ಟೇಟಸ್ ತೋರಿಸಿರುತ್ತೆ. ವೇಟಿಂಗ್ ಆನ್ ಕಸ್ಟಮರ್ ಅಂತ ನಿಮಗೆ ತೋರಿಸಿದೆ, ನೋಡ್ತಿರ್ಬೋದು. ಇಲ್ಲಿ ಟ್ರ್ಯಾಕಿಂಗ್ ನಂಬರು ಕೂಡ ಐಡಿನೂ ಕೂಡ ಕೊಟ್ಟಿರ್ತಾರೆ. ಅದನ್ನು ನಾವು ಯೂಸ್ ಮಾಡ್ಕೊಬೋದು. ಅಂದರೆ 24 ಅವರ್ಸಲ್ಲಿ ಏನೇನಾಗುತ್ತೆ, ಏನೇನು ಚೇಂಜಸ್ ಆಗುತ್ತೆ ಅಂದ್ಬಿಟ್ಟು ನೋಡೋಣ. ನಾನು ಇವಾಗ ಇಲ್ಲಿ ರಿಕ್ವೆಸ್ಟ್ನ ಮಾಡಿದ್ದೀನಿ. ಸೊ ಎಷ್ಟು ದಿನಕ್ಕೆ ಇದು ಚೇಂಜ್ ಆಗುತ್ತೆ ಅಂದರೆ ನಮ್ಮೊಂದು ಅಕೌಂಟ್ ಬ್ಲಾಕ್ ಆಗಿರೋದು ಓಪನ್ ಆಗುತ್ತೆ ಅಂತ ನೋಡೋಣ. ಗೈಸ್, ಫಸ್ಟ್ 24 ಅವರ್ಸಲ್ಲಿ ನಾನು ಚೆಕ್ ಮಾಡಿದೆ, ಸೇಮ್ ಅದೇ ಪ್ರಾಬ್ಲಮ್ ಬಂತು. ನೆಕ್ಸ್ಟು ಇವಾಗ 24 ಅವರ್ಸ್ ಬಿಟ್ಟು ಮಾಡ್ತಿರೋದು. ಸೊ ಫೋನ್ಪೇ ಅಪ್ಲಿಕೇಶನ್ನ ಓಪನ್ ಮಾಡ್ತಿದ್ದೀನಿ. 48 ಅವರ್ಸ್ ಆಗಿದ ನಂತರ ನಾನು ಇವಾಗ ಚೆಕ್ ಮಾಡ್ತಿರೋದು. ಮತ್ತು ಅದೇ ಒಂದು ಬ್ಲಾಕ್ ಆಗಿರುವಂಥ ಒಂದು ನಂಬರನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು. ಮತ್ತೆ ಅನೇಬಲ್ ಟು ಲೋಡ್ ಟ್ರೈ ಅಗೇನ್ ಅಂತ ಕೇಳ್ತಿದೆ. ಸೊ ಟ್ರೈ ಅಗೇನ್ ಮೇಲೆ ಕ್ಲಿಕ್ ಮಾಡಿ
ಮಾಡಿ ಮತ್ತೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು ಆಟೋಮೆಟಿಕ್ಲಿ ಏನಾಗ್ತಿದೆ ಅಂತ ಅಂದರೆ 5 ಡಿಜಿಟ್ OTP ಕೇಳ್ತಿದೆ, ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ತುಂಬಾ ಖುಷಿ ಆಗ್ತಿದೆ, ಯಾಕೆಂತಂದರೆ ಬ್ಲಾಕ್ ಆಗಿದಂಥ ಈ ಒಂದು ಫೋನ್ಪೇ ಅಕೌಂಟ್ ಏನಾಗಿದೆ ಅಂತ ಅಂದರೆ ಓಪನ್ ಆಗಿದೆ. ಸೊ ನೀವು ಕೂಡ ನಾನು ಹೇಳ್ಕೊಟ್ಟಂಥ ಪ್ರತಿಯೊಂದು ಸ್ಟೆಪ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂದರೆ ನಿಮ್ಮ ಒಂದು ಬ್ಲಾಕ್ ಆಗಿರುವಂಥ ಫೋನ್ಪೇ ಅಕೌಂಟನ್ನು ನೀವು ಓಪನ್ ಮಾಡ್ಕೊಬೋದು ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.